ಕುಂಭ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಕೆಲವು ಕ್ಷೇತ್ರಗಳಲ್ಲಿ ಸವಾಲುಗಳನ್ನು ಮತ್ತು ಕೆಲವು ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ತರುತ್ತದೆ. ಏಪ್ರಿಲ್ ತಿಂಗಳಲ್ಲಿ ಕುಂಭ ರಾಶಿಯವರ ಆರ್ಥಿಕ ಸ್ಥಿತಿಯಲ್ಲಿ ಕೆಲವು ಮಿಶ್ರ ಫಲಿತಾಂಶಗಳು ಕಾಣಿಸಬಹುದು. ಈ ಅವಧಿಯಲ್ಲಿ ಆದಾಯದ ಹೊಸ ಮೂಲಗಳಿಂದ ಹಳೆಯ ಸಾಲಗಳು ತೀರುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಯ ವಿವರ: ಆದಾಯ ಮತ್ತು ಉಳಿತಾಯ. ವ್ಯಾಪಾರ ಉದ್ದಿಮೆಯಿಂದ ಸತತ ಆದಾಯದ ನಿರೀಕ್ಷೆ ಇದೆ. ಕೆಲವು ಸಣ್ಣ ವ್ಯಾಪಾರ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಲಾಭದಾಯಕ ಹೂಡಿಕೆಗಳ ಸಾಧ್ಯತೆ ಇದೆ. ಉಳಿತಾಯದಲ್ಲಿ ಹೆಚ್ಚು ಗಮನಹರಿಸಿದರೆ ಹಣಕಾಸು ಸ್ಥಿರತೆಯನ್ನು ಕಾಪಾಡಬಹುದು. ಸಾಲ ಮತ್ತು ಖರ್ಚು: ಅನಾವಶ್ಯಕ ವೆಚ್ಚಗಳು ಹೆಚ್ಚಾಗಬಾರದು. ಅನಾವಶ್ಯಕ ಹೂಡಿಕೆಗಳನ್ನು ತಡೆಯುವುದು ಉತ್ತಮ. ಹಳೆಯ ಸಾಲಗಳನ್ನು ಕಡಿಮೆ ಮಾಡುವ ಅವಕಾಶ ದೊರಕಬಹುದು. ಅವಕಾಶಗಳು: ನೀವು ಹೊಸ ಬಂಡವಾಳ ಹೂಡಿಕೆ ಅಥವಾ ಡೀಲ್ಗಳಲ್ಲಿ ಭಾಗವಹಿಸುವಾಗ ಎಚ್ಚರದಿಂದ ಇರಬೇಕು. ಹೊಸ ವ್ಯಾಪಾರಗಳು, ಉದ್ಯೋಗ ಅಥವಾ ಹಣಕಾಸು ಸಂಬಂಧಿತ ಅವಕಾಶಗಳು ಲಾಭದಾಯಕವಾಗಬಹುದು. ಎಚ್ಚರಿಕೆಯಿಂದ ಹಣಕಾಸು ನಿರ್ವಹಣೆ ಮಾಡುವುದು ಅತ್ಯಂತ ಮುಖ್ಯ. ಬೇಸರ ಅಥವಾ ಅವಸರದಿಂದ ತಪ್ಪು ನಿರ್ಧಾರ ತೆಗೆದುಕೊಳ್ಳಬಾರದು. ಫೈನಾನ್ಷಿಯಲ್ ಪ್ಲಾನಿಂಗ್ ಮೂಲಕ ಸಾಲದಿಂದ ಹೊರಬರುವ ಪ್ರಯತ್ನ ಮಾಡಿ. ಏಪ್ರಿಲ್ ತಿಂಗಳು ಕುಂಭ ರಾಶಿಯವರ ವೃತ್ತಿ ಜೀವನದಲ್ಲಿ ಸವಾಲುಗಳು ಮತ್ತು ಅವಕಾಶಗಳ ಸಮಾಸಮ ಎದುರಾಗುವ ಸಮಯವಾಗಿರಬಹುದು. ಈ ಅವಧಿಯಲ್ಲಿ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಚಾಣಾಕ್ಷತೆಯಿಂದ ಯಶಸ್ಸು ಸಾಧಿಸಲು ಸಾಧ್ಯ. ವೃತ್ತಿ ಜೀವನದ ಭವಿಷ್ಯ: ಉದ್ಯೋಗಸ್ಥರು ಕಾರ್ಯಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಅಸಹಕಾರ ಅಥವಾ ರಾಜಕೀಯ ದಂಧೆ ಎದುರಾಗುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಸಮರ್ಥತೆಯಿಂದ ಹಾಗೂ ತಂತ್ರಾತ್ಮಕ ಮನೋಭಾವದಿಂದ ಈ ಸಮಸ್ಯೆಗಳನ್ನು ನಿವಾರಿಸಬಹುದು. ಅವಕಾಶಗಳು: ಈ ತಿಂಗಳು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆ ಗಳಿಸಲು ನಿಮ್ಮ ಕಾರ್ಯಕ್ಷಮತೆ ನಿರ್ಣಾಯಕವಾಗುತ್ತದೆ. ಹೆಚ್ಚುವರಿ ಹೊಣೆಗಾರಿಕೆ: ಈ ಅವಧಿಯಲ್ಲಿ ನಿಮಗೆ ಹೊಸ ಹೊಣೆಗಾರಿಕೆಗಳನ್ನು ನೀಡಬಹುದಾಗಿದೆ. ಇದು ಒತ್ತಡವನ್ನು ತರುವುದಾದರೂ ನಿಮ್ಮ ಮುಂಬರುವ ಪ್ರಗತಿಗೆ ಇದು ಸಹಾಯಕವಾಗುತ್ತದೆ. ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಹೊಸ ಸಾಧ್ಯತೆ, ಹೊಸ ವ್ಯವಹಾರಗಳು ಕಂಡುಬರುವ ಸಾಧ್ಯತೆ ಇದೆ. ಆದರೆ ಹೊಸ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಪರಿಶೀಲನೆ ಮತ್ತು ಎಚ್ಚರಿಕೆ ಅಗತ್ಯ. ಸಾಹಸ ಪ್ರಯತ್ನಗಳು: ಈ ತಿಂಗಳು ಪ್ರಯೋಗಾತ್ಮಕ ರೀತಿಯ ಹೂಡಿಕೆ ಅಥವಾ ಹೊಸ ಉದ್ದಿಮೆಗಳಲ್ಲಿ ತೊಡಗಿಕೊಳ್ಳಲು ಯೋಚಿಸಬೇಕು. ಲಾಭದಾಯಕ ಒಪ್ಪಂದಗಳಿಗೆ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಉದ್ಯಮಿಗಳು ಮತ್ತು ಸ್ವತಂತ್ರ ವೃತ್ತಿಪರರು ಹೊಸ ಕ್ಯಾಂಪೈನ್ಗಳು ಅಥವಾ ಯೋಜನೆಗಳು ಉತ್ತಮ ಫಲಿತಾಂಶ ನೀಡುವ ಸಾಧ್ಯತೆ ಇದೆ. ತಂತ್ರಜ್ಞಾನ ಅಥವಾ ಸೃಜನಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷವಾಗಿ ಒತ್ತಡ ಮತ್ತು ಅವಕಾಶಗಳ ಮಿಶ್ರಣ ಎದುರಾಗಬಹುದು. ಎಚ್ಚರಿಕೆಗಳು: ಸಂವಹನದ ಮುನ್ನೆಚ್ಚರಿಕೆ, ಸಹೋದ್ಯೋಗಿಗಳ ಜೊತೆ ಮಾತುಕತೆಯಲ್ಲಿ ಹೆಚ್ಚಿನ ಸ್ಪಷ್ಟತೆ ಮತ್ತು ಸಂಯಮ ತೋರಿಸಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಯೋಚನೆ ಮಾಡಿ. ತಂತ್ರಾತ್ಮಕ ಪ್ಲಾನಿಂಗ್: ನಿಮ್ಮ ಕೆಲಸದ ಗುರಿಗಳನ್ನು ಸ್ಪಷ್ಟವಾಗಿ ಹೊಂದಿ ಸಮಯ ನಿರ್ವಹಣೆ ಮಾಡುವುದು ಅಗತ್ಯ. ಏಪ್ರಿಲ್ ತಿಂಗಳಿನಲ್ಲಿ ಕುಟುಂಬ ಮತ್ತು ಪ್ರೀತಿಯ ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಎದುರಿಸಬಹುದು. ಈ ಅವಧಿಯಲ್ಲಿ ಕುಟುಂಬದಲ್ಲಿ ಕೆಲವು ಸಣ್ಣ ಸವಾಲುಗಳು ಎದುರಾಗಬಹುದಾದರೂ ಸಮಾಧಾನ ಮತ್ತು ಸಂವಹನದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯ. ಪ್ರೀತಿ ಜೀವನದಲ್ಲಿ ಹೆಚ್ಚಿನ ಸ್ಪಷ್ಟತೆ ಮತ್ತು ಪರಸ್ಪರ ಗೌರವ ಅಗತ್ಯವಿದೆ. ಕುಟುಂಬ ಜೀವನ: ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆದರೆ ಸಂಬಂಧಗಳು ಬಲಿಷ್ಠವಾಗುವ ಸಾಧ್ಯತೆ ಇದೆ. ಆದರೆ ಕೆಲವೊಮ್ಮೆ ಅಹಂಭಾವ ಅಥವಾ ಅಸಹಜ ಮಾತುಕತೆಗಳಿಂದ ಮನಸ್ತಾಪ ಉಂಟಾಗಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಜಾಗೃತರಾಗುವುದು ಮುಖ್ಯ. ಕುಟುಂಬ ಸದಸ್ಯರಿಗೆ ಪ್ರೋತ್ಸಾಹ ನೀಡುವುದು ಹಾಗೂ ಸಲಹೆ ಪಡೆಯುವುದು ಒಳ್ಳೆಯದು. ಆರ್ಥಿಕ ಸಮಸ್ಯೆಗಳಿಂದ ಸಣ್ಣ ಅಡೆತಡೆ: ಕುಟುಂಬದಲ್ಲಿ ಹಣಕಾಸು ವಿಷಯದಲ್ಲಿ ಚರ್ಚೆಗಳು ಅಥವಾ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆ ಇದೆ. ಬಜೆಟ್ ಪ್ಲಾನಿಂಗ್ ಮೂಲಕ ಈ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸಿ. ಪ್ರೀತಿ ಜೀವನ: ಪ್ರಣಯ ಸಂಬಂಧಗಳು: ಪ್ರೀತಿಯ ಸಂಬಂಧದಲ್ಲಿ ಸ್ವಲ್ಪ ಉದ್ವಿಗ್ನತೆ ಅಥವಾ ಸಣ್ಣ ಮನಸ್ತಾಪಗಳು ಸಂಭವಿಸಬಹುದು. ಸಂಗಾತಿಯೊಂದಿಗೆ ಸಮಾಧಾನದಿಂದ ಮಾತನಾಡಿ ಯಾವುದೇ ಗೊಂದಲಗಳನ್ನು ನಿವಾರಿಸಿಕೊಳ್ಳಿ.
ಹೆಚ್ಚುವರಿ ಗಮನ, ಸಂಗಾತಿಗೆ ಪ್ರೀತಿ, ಕಾಳಜಿ ಮತ್ತು ಸಮಯ ನೀಡುವುದು ಸಂಬಂಧವನ್ನು ಗಟ್ಟಿಯಾಗಿಸಲು ಸಹಾಯ ಮಾಡುತ್ತದೆ. ವೈವಾಹಿಕ ಜೀವನ. ದಾಂಪತ್ಯದಲ್ಲಿ ಸಹಾನುಭೂತಿ ಮತ್ತು ಪರಸ್ಪರ ಗೌರವ ಮುಖ್ಯ. ಅಹಂಕಾರದ ಘರ್ಷಣೆಗಳಿಂದ ದೂರವಿರುವುದು ಉತ್ತಮ. ಜಂಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಸಂಬಂಧದಲ್ಲಿ ಒಗ್ಗಟ್ಟು ಹೆಚ್ಚಿಸಬಹುದು. ಏಪ್ರಿಲ್ ತಿಂಗಳು ಕುಂಭ ರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಕೆಲವೊಂದು ಸವಾಲುಗಳಿರುವ ಕಾಲವಾಗಬಹುದು. ಆದಾಗ್ಯೂ ತೀವ್ರ ಪರಿಶ್ರಮ, ತಂತ್ರಾತ್ಮಕ ಅಧ್ಯಯನ ಮತ್ತು ಶ್ರದ್ಧೆಯಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಗಳಿಸಬಹುದು. ಶಿಕ್ಷಣದ ಭವಿಷ್ಯ. ಶಿಕ್ಷಣದಲ್ಲಿ ಪ್ರಗತಿ. ಈ ತಿಂಗಳು ವಿದ್ಯಾರ್ಥಿಗಳಿಗೆ ಗಮನ ಮತ್ತು ಲವಲವಿಕೆಯ ಸಮತೋಲನದ ಅಗತ್ಯವಿದೆ. ನಿಮ್ಮ ಗುರಿ ಸಾಧಿಸಲು ಉತ್ಸಾಹ ಮತ್ತು ಪರಿಶ್ರಮ ಅಗತ್ಯ. ತೀವ್ರವಾದ ಅಧ್ಯಯನದ ಮೂಲಕ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ತಮ್ಮ ಅಲ್ಪಕಾಲಿಕ ಗುರಿಗಳನ್ನು ಸ್ಪಷ್ಟವಾಗಿ ಹೊಂದಿ ದಿನನಿತ್ಯದ ಅಧ್ಯಯನ ಪಠಕವನ್ನು ಅನುಸರಿಸಿದರೆ ಯಶಸ್ಸು ಕಾಣಬಹುದು. ಸಮಯ ನಿರ್ವಹಣೆ. ನೀವು ಒಂದೇ ಸಮಯದಲ್ಲಿ ಹಲವು ವಿಷಯಗಳಿಗೆ ತೊಡಗುವ ಕಾರಣ ಒತ್ತಡವನ್ನು ಅನುಭವಿಸಬಹುದು. ಇದನ್ನು ಸಮಯ ನಿರ್ವಹಣೆ ಮೂಲಕ ಸಮರ್ಪಕವಾಗಿ ನಿಭಾಯಿಸಲು ಸಾಧ್ಯ. ಸ್ಪರ್ಧಾತ್ಮಕ ಪರೀಕ್ಷೆಗಳು. ಸಿದ್ಧತೆ. ಈ ಅವಧಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತೀವ್ರವಾದ ಸಿದ್ಧತೆಯನ್ನು ಅಗತ್ಯವಿದೆ. ಪರೀಕ್ಷಾ ಪಠ್ಯಕ್ರಮವನ್ನು ಸಮಗ್ರವಾಗಿ ಅರ್ಥಮಾಡಿಕೊಳ್ಳಿ ಮತ್ತು ಪ್ರಶ್ನೋತ್ತರ ಪಾಠಗಳನ್ನು ಪುನರಾವರ್ತ ಮಾಡಿ. ನಿಮ್ಮ ಕೌಶಲ್ಯಗಳನ್ನು ಪರಿಶೀಲಿಸಲು ಮಾಕ್ ಟೆಸ್ಟ್ ಅಥವಾ ಪ್ರಾಕ್ಟೀಸ್ ಟೆಸ್ಟ್ಗಳಲ್ಲಿ ಭಾಗವಹಿಸುವುದು ಉತ್ತಮ. ಫಲಿತಾಂಶ. ನಿಮಗೆ ಬೇಕಾದ ಫಲಿತಾಂಶವನ್ನು ಪಡೆಯಲು ಹೆಚ್ಚು ಪರಿಶ್ರಮ ಅಗತ್ಯವಿರಬಹುದು. ಸಹಾನುಭೂತಿ ಮತ್ತು ತಾಳ್ಮೆಯೊಂದಿಗೆ ನಿರಂತರ ಪ್ರಯತ್ನಗಳನ್ನು ಮುಂದುವರಿಸಿ. ಎಚ್ಚರಿಕೆಗಳು. ಒತ್ತಡ ಮತ್ತು ಏಕಾಗ್ರತೆ. ನೀವು ಓದಿನ ಮೇಲೆ ಕೇಂದ್ರೀಕರಿಸಲು ಕಷ್ಟ ಅನುಭವಿಸುವ ಸಂಭವವಿದೆ. ಯೋಗ, ಧ್ಯಾನ ಅಥವಾ ಇತರೆ ಚಟುವಟಿಕೆಗಳಲ್ಲಿ ಶೂನ್ಯದ ಒತ್ತಡವನ್ನು ಕಡಿಮೆ ಮಾಡಿ. ವಿದ್ಯಾ ಮಾರ್ಗದರ್ಶನ. ಉತ್ತಮ ಮಾರ್ಗದರ್ಶನ ಪಡೆದು ಅನುಭವಿಗಳು ನೀಡುವ ಸಲಹೆಗಳನ್ನು ಪಾಲಿಸಲು ಪ್ರಯತ್ನಿಸಿ. ಇದು ಉತ್ತಮ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಹಾಯಕವಾಗುತ್ತದೆ. ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಿ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ, ಯೋಗ ಅಥವಾ ಇತರ ವಿಶ್ರಾಂತಿ ವಿಧಾನಗಳನ್ನು ಅನುಸರಿಸಿ. ಹೃದಯ, ರಕ್ತ ಸಂಚಾರ ಅಥವಾ ಸಕ್ಕರೆ ಅಸಮತೋಲನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿರುವವರಲ್ಲಿ ಪೂರ್ವ ಜಾಗೃತತೆ ಅಗತ್ಯ. ನಿಮ್ಮ ಆರೋಗ್ಯ ಸ್ಥಿತಿಯನ್ನು ನಿಯಮಿತ ವೈದ್ಯಕೀಯ ತಪಾಸಣೆಗಳಿಂದ ಪರಿಶೀಲಿಸುತ್ತಿರುವುದು ಉತ್ತಮ. ಆರೋಗ್ಯ ಸುಧಾರಣೆಗಾಗಿ ಸಲಹೆಗಳು. ಆಹಾರ. ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ಪೋಷಕಾಂಶಯುಕ್ತ ಆಹಾರ ಸೇವಿಸುವ ಮೂಲಕ ಇಮ್ಯೂನ್ ಸಿಸ್ಟಮ್ ಬಲಪಡಿಸಿ. ವ್ಯಾಯಾಮ. ದೈನಂದಿನ ವ್ಯಾಯಾಮ, ವಾಕ್ ಅಥವಾ ಯೋಗದ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಸುಧಾರಣೆ ಕಂಡುಕೊಳ್ಳಿ. ಔಷಧಿ ಮತ್ತು ವಿಶ್ರಾಂತಿ. ಸಮಯಕ್ಕೆ ಸರಿಯಾಗಿ ಔಷಧಿ ಸೇವನೆ ಮಾಡಿ ಮತ್ತು ಮಿತವಾಗಿಯೇ ಕೆಲಸ ಮಾಡಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ಕಂಟೆಂಟ್ ಕಾಲಮ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿಯು ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್, ಕಾಮೆಂಟ್, ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.